ಹೆಸರೇನು? ಚಿಚ್ಚಕಿಂಡಿ. ಹೌದಲ್? ಚಿಚ್ಚಕಂಡಿ. ಆಡು ಭಾಷೆಯೊಳಗೆ ನೀವೇನಂತ ಕರೀತೀರಿ? ಚಿಚ್ಚಕಂಡಿ. ದೇವನ ಶಕ್ತಿಗೆ ಚಿಚ್ಚಕ್ತಿ ಅಂತ, ನಿಮ್ಮೂರಿಗೆ ಚಿಚ್ಚಕಂಡಿ ಅಂತ. ಖಂಡ ಅಂದ್ರೆ ಈಗ ಏಷ್ಯಾ ಖಂಡ ಅಂತ ಕರಿತೀರಿ ನೀವು, ಒಂದು ತುಣುಕ್. ಖಂಡ ಅಂದ್ರೆ ತುಣುಕ್. ಪಾಷಾಣ ಖಂಡ ಅಂತಾರ, ಅಂದ್ರೆ ಕಲ್ಲಿನ ತುಣುಕ್. ಖಂಡಿ ಖಂಡ ಅಂದ್ರೆ ಮಾಪು, ಅಳತೆ, ಒಂದಿಷ್ಟು ಭಾಗ ಅಥವಾ ತುಣುಕ ಅಂತ ಅರ್ಥ. ಚಿಚ್ಚಕಂಡಿ ಅಂದ್ರ ಖಂಡ ಅಂದ್ರ ತುಣುಕ, ಚಿತ್ ಅಂದ್ರ ದೇವರು, ಚಿಚ್ಚಕಂಡಿ ಅಂದ್ರ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಕಂಡಿ ಅಂತ ಕರೀತಾರ. ಅದು ವ್ಯಾಕರಣ ಏನಾರ ಇರ್ಲಿ, ಅದನ್ನ ಬಿಟ್ಟು ಅಂತಃಕರಣದಿಂದ ನೋಡ್ರಿ ನೀವು. ಚಿಚ್ಚಕಂಡಿ ಅಂದ್ರ ದೇವನ ತುಣುಕ ಅಂತ ಅರ್ಥ. ಚಿಚ್ಚಕಂಡಿ ಅವರು ಯಾರಿಗೆ ಚಿಚ್ಚಕಂಡಿ ಅವ್ರು ಅನ್ಬೇಕು ಅಂದ್ರೆ, ಹೊಲಕ್ಕೆ ಹೋದಿ ಹೊಲ ನಂದಲ್ಲ, ಇದು ದೇವನು ಕೊಟ್ಟ ತುಣುಕ ಅಂತ ಯಾರ ಭಾವಿಸ್ತಾರ, ಈ ದೇಹ ಈ ಜೀವನ ಇದು ನಂದಲ್ಲ, ಇದು ದೇವ ಕೊಟ್ಟಿದ್ದು ಅಂತ ಯಾರು ಹೃದಯದೊಳಗೆ ಇಟ್ಟುಕೊಂಡು ದೇವ ಭಾವದಿಂದ ಬದುಕ್ತಾರಲ್ಲ, ಅವರಿಗೆ ಚಿಚ್ಚಕಂಡಿ ಅವರಂತ ಕರೀತಾರ. ಗೊತ್ತಾತ? ನೀವು 3 ಹೆಸರ ಕೇಳಿದ್ರೆ ಚಿಚ್ಚಕ ಎಲ್ಲರೂ ಅದನ್ನು ಕಿಚಿಕಿಟ್ಟಿದ್ರು ಒಟ್ಟ ಅದನ್ನು. ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಂತ ಅರ್ಥ. ಚಿಚ್ಚಕ್ತಿ, ಇದನ್ನ ನೆನಪಿಟ್ಟುಕೊಡ್ರಿ ನೀವು. ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಷ್ಟೇ. ಅದು ಅಂದ್ರೆ ಈ ಭಾವ ನಮ್ಮ ಹೃದಯದೊಳಗೆ ಇರ್ಬೇಕು, ಅವ್ರಿಗೆ ಚಿಚ್ಚಕಂಡಿ ಅವ್ರಂತ. ಹೊಲಕ್ಕೆ ಹೋದ್ರಿ ಅಲ್ಲಿ ಅಂತಿರ್ಬೇಕು, ಹೊಲ ನೋಡಿ ಕಬ್ಬು ಬೆಳೆದಿದ್ದು ನೋಡಿ ಏನ್ ಅನ್ಬೇಕು ಅಂದ್ರೆ, ಇದು ಚಿಚ್ಚಕಂಡಿ ಅನ್ಬೇಕು. ಅದು ಇದು ಹೊಲ ನಂದಲ್ಲಿದು. ಚಿತ್ ಅಂದ್ರೆ ದೇವನು, ಇದು ದೇವರ ತುಣುಕ ಅಂತ ಅಂತಿರ್ಬೇಕು.